ಅದು ಬಡ ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ಸರ್ಕಾರಿ ಆಸ್ಪತ್ರೆ. ಆದರೆ ಸಂಜೆ ಆಗ್ತಿದ್ದಂತೆ ಆ ಸರ್ಕಾರಿ ಆಸ್ಪತ್ರೆಗೆ ಬೀಗ ಬೀಳತ್ತೆ. ರೋಗಿಗಳು ಖೈದಿಗಳ ಹಾಗೆ ಗೇಟ್ ಕಾಯುವ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಟ್ಯಾಕ್ಸು ನಮ್ದು, ಆಸ್ಪತ್ರೆಯೂ ನಮ್ದು. ಆದ್ರೆ ಒಳಗೆ ಹೋಗುವಂತಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲೇ ರೋಗಿಗಳಿಗೆ ಎಂಟ್ರಿನೇ ಇಲ್ಲ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಯಾದಗಿರಿಯ ಬಡ ಜನರ ಗೋಳು ಕೇಳೋರು ಯಾರೂ ಇಲ್ಲ. ಸಂಜೆ 4 ಗಂಟೆ ಆಗ್ತಿದ್ದಂತೆ ಆಸ್ಪತ್ರೆಗೆ ಬೀಳುತ್ತೆ ಬೀಗ. ಊಟಕ್ಕೆ ಹೋದ ವೈದ್ಯರು ವಾಪಸ್ ಬರೋದಿಲ್ಲ. ಯಾದಗಿರಿಯ ಏಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಇದು. ಸಂಜೆ 4 ಗಂಟೆ ಆಗ್ತಾ ಇದ್ದಂತೆಯೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳ ವಿಭಾಗದ ಗೇಟ್ಗೆ ಬೀಗವನ್ನ ಹಾಕ್ತಾ ಇದ್ದಾರೆ. ಅಲ್ಲದೆ ಮಧ್ಯಾಹ್ನ ಊಟಕ್ಕೋದ ವೈದ್ಯರು ಹಾಗೆ ಸಿಬ್ಬಂದಿ ಮರಳಿ ಆಸ್ಪತ್ರೆಗೆ ಬರೋದೇ ಇಲ್ಲ. ಸಂಜೆ 4 ಗಂಟೆ ಬಳಿಕ ಆಸ್ಪತ್ರೆಗೆ ಬರೋ ರೋಗಿಗಳಿಗೆ ಒಳಗಡೆನೆ ಪ್ರವೇಶವೇ ಇಲ್ಲ. ದೂರದಿಂದ ಬರೋ ರೋಗಿಗಳು ಗೇಟ್ ಮುಂದೆ ಒಳ್ಳೆ ಖೈದಿಗಳ ರೀತಿ ಕೂರಬೇಕು. ಏಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾರೂ ಇಲ್ಲ ರೀ. ಎಲ್ಲ ರೂಮ್ಗಳು ಬೀಗ ಹಾಕ್ಯಾರ. ನಿಮ್ಗೆ ಯಾವ ಡಾಕ್ಟ್ರ್ ಬಾ ಅಂತ ಹೇಳಿದ್ರಿ? ಏನು ಎಲ್ಲ ಟೆಸ್ಟ್ ಮಾಡೋದಕ್ಕೆ ನಾವು ರೂಮ್ ನಂಬರ್ 4 ಹೋಗಿದ್ವಿ. ಎಲ್ಲರೂ ಊಟಕೊಂತಾರಪ್ಪ, ನೀವು 4 ಗಂಟೆ ಊಟ ಮಾಡ್ಕೊಂಡು 3:30 4 ಗಂಟೆಗೆ ಬಂದು ಊಟಕ್ಕೆ ಹೋದ್ರೆ ಒಳ್ಳೆ ಬಂದಿಲ್ಲ. ಈ ಅವ್ಯವಸ್ಥೆ ಬಗ್ಗೆ ಸುದ್ದಿ ಮಾಡೋಕೆ ಖುದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗಿಳಿದಿತ್ತು. ಆಸ್ಪತ್ರೆಗೆ ಎಂಟ್ರಿ ಕೊಟ್ಟಿತ್ತು. ರಿಪಬ್ಲಿಕ್ ಕನ್ನಡ ಟೀಮ್ ಸ್ಥಳದಲ್ಲೇ ಇದ್ರು ಡಿ ಗ್ರೂಪ್ ನೌಕರರ ಕಚೇರಿಗೆ ಬೀಗವನ್ನ ಜಡಿದಿದ್ದಾನೆ. ಪ್ರಶ್ನೆ ಮಾಡಿದ್ರೆ ನಾವು ಪ್ರತಿದಿನ ಇದೇ ಟೈಮ್ಗೆ ಬೇಗ ಹಾಕ್ತೀವಿ ಸರ್ ಅಂತ ಯಾವುದೇ ನಾಚಿಕೆ ಇಲ್ಲದೆ ಹೇಳ್ತಾನೆ. ಏನೇ ಹೇಳಿ, ಬಡ ರೋಗಿಗಳಿಗೆ ಸಂಜೀವಿನಿ ಆಗ್ಬೇಕಿದ್ದಂತ ಏಮ್ಸ್ ಆಸ್ಪತ್ರೆ ನರಕವಾಗಿರೋದು ಮಾತ್ರ ವಿಪರ್ಯಾಸ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ಬಡ ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ಸರ್ಕಾರಿ ಆಸ್ಪತ್ರೆ. ಆದರೆ ಸಂಜೆ ಆಗ್ತಿದ್ದಂತೆ ಆ ಸರ್ಕಾರಿ ಆಸ್ಪತ್ರೆಗೆ ಬೀಗ ಬೀಳತ್ತೆ. ರೋಗಿಗಳು ಖೈದಿಗಳ ಹಾಗೆ ಗೇಟ್ ಕಾಯುವ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಟ್ಯಾಕ್ಸು ನಮ್ದು, ಆಸ್ಪತ್ರೆಯೂ ನಮ್ದು. ಆದ್ರೆ ಒಳಗೆ ಹೋಗುವಂತಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲೇ ರೋಗಿಗಳಿಗೆ ಎಂಟ್ರಿನೇ ಇಲ್ಲ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಯಾದಗಿರಿಯ ಬಡ ಜನರ ಗೋಳು ಕೇಳೋರು ಯಾರೂ ಇಲ್ಲ. ಸಂಜೆ 4 ಗಂಟೆ ಆಗ್ತಿದ್ದಂತೆ ಆಸ್ಪತ್ರೆಗೆ ಬೀಳುತ್ತೆ ಬೀಗ. ಊಟಕ್ಕೆ ಹೋದ ವೈದ್ಯರು ವಾಪಸ್ ಬರೋದಿಲ್ಲ. ಯಾದಗಿರಿಯ ಏಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಇದು. ಸಂಜೆ 4 ಗಂಟೆ ಆಗ್ತಾ ಇದ್ದಂತೆಯೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳ ವಿಭಾಗದ ಗೇಟ್ಗೆ ಬೀಗವನ್ನ ಹಾಕ್ತಾ ಇದ್ದಾರೆ. ಅಲ್ಲದೆ ಮಧ್ಯಾಹ್ನ ಊಟಕ್ಕೋದ ವೈದ್ಯರು ಹಾಗೆ ಸಿಬ್ಬಂದಿ ಮರಳಿ ಆಸ್ಪತ್ರೆಗೆ ಬರೋದೇ ಇಲ್ಲ. ಸಂಜೆ 4 ಗಂಟೆ ಬಳಿಕ ಆಸ್ಪತ್ರೆಗೆ ಬರೋ ರೋಗಿಗಳಿಗೆ ಒಳಗಡೆನೆ ಪ್ರವೇಶವೇ ಇಲ್ಲ. ದೂರದಿಂದ ಬರೋ ರೋಗಿಗಳು ಗೇಟ್ ಮುಂದೆ ಒಳ್ಳೆ ಖೈದಿಗಳ ರೀತಿ ಕೂರಬೇಕು. ಏಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾರೂ ಇಲ್ಲ ರೀ. ಎಲ್ಲ ರೂಮ್ಗಳು ಬೀಗ ಹಾಕ್ಯಾರ.
ನಿಮ್ಗೆ ಯಾವ ಡಾಕ್ಟ್ರ್ ಬಾ ಅಂತ ಹೇಳಿದ್ರಿ? ಏನು ಶುಗರ್ ಟೆಸ್ಟ್ ಮಾಡೋದಕ್ಕೆ ನಾವು ರೂಮ್ ನಂಬರ್ 4 ಹೋಗಿದ್ವಿ. ಹಾಂ. ಎಲ್ಲರೂ ಊಟಕೊಂತಾರಪ್ಪ, ನೀವು 4 ಗಂಟೆಗೆ ಊಟ ಮಾಡ್ಕೊಂಡು 3:30 4 ಗಂಟೆಗೆ ಬನ್ನಿ. ಊಟಕ್ಕೆ ಹೋದವ್ರು ಒಳ್ಳೆ ಬಂದಿಲ್ಲ. ಈ ಅವ್ಯವಸ್ಥೆ ಬಗ್ಗೆ ಸುದ್ದಿ ಮಾಡೋಕೆ ಖುದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗಿಳಿದಿತ್ತು. ಆಸ್ಪತ್ರೆಗೆ ಎಂಟ್ರಿ ಕೊಟ್ಟಿತ್ತು. ರಿಪಬ್ಲಿಕ್ ಕನ್ನಡ ಟೀಮ್ ಸ್ಥಳದಲ್ಲೇ ಇದ್ರು ಡಿ ಗ್ರೂಪ್ ನೌಕರರ ಕಚೇರಿಗೆ ಬೀಗವನ್ನ ಜಡಿದಿದ್ದಾನೆ. ಪ್ರಶ್ನೆ ಮಾಡಿದ್ರೆ ನಾವು ಪ್ರತಿದಿನ ಇದೇ ಟೈಮ್ಗೆ ಬೇಗ ಹಾಕ್ತೀವಿ ಸರ್ ಅಂತ ಯಾವುದೇ ನಾಚಿಕೆ ಇಲ್ಲದೆ ಹೇಳ್ತಾನೆ. ಏನೇ ಹೇಳಿ, ಬಡ ರೋಗಿಗಳಿಗೆ ಸಂಜೀವಿನಿ ಆಗಬೇಕಿದ್ದಂತ ಏಮ್ಸ್ ಆಸ್ಪತ್ರೆ ನರಕವಾಗಿರೋದು ಮಾತ್ರ ವಿಪರ್ಯಾಸ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ಬಡ ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ಸರ್ಕಾರಿ ಆಸ್ಪತ್ರೆ. ಆದ್ರೆ ಸಂಜೆ ಆಗ್ತಿದ್ದಂತೆ ಆ ಸರ್ಕಾರಿ ಆಸ್ಪತ್ರೆಗೆ ಬೀಗ ಬೀಳತ್ತೆ. ರೋಗಿಗಳು ಖೈದಿಗಳ ಹಾಗೆ ಗೇಟ್ ಕಾಯುವ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಟ್ಯಾಕ್ಸು ನಮ್ದು, ಆಸ್ಪತ್ರೆಯೂ ನಮ್ದು, ಆದ್ರೆ ಒಳಗೆ ಹೋಗುವಂತಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲೇ ರೋಗಿಗಳಿಗೆ ಎಂಟ್ರಿನೇ ಇಲ್ಲ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಯಾದಗಿರಿಯ ಬಡ ಜನರ ಗೋಳು ಕೇಳೋರು ಯಾರೂ ಇಲ್ಲ. ಸಂಜೆ 4 ಗಂಟೆ ಆಗ್ತಿದ್ದಂತೆ ಆಸ್ಪತ್ರೆಗೆ ಬೀಳುತ್ತೆ ಬೀಗ. ಊಟಕ್ಕೆ ಹೋದ ವೈದ್ಯರು ವಾಪಸ್ ಬರೋದಿಲ್ಲ. ಯಾದಗಿರಿಯ ಏಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಇದು. ಸಂಜೆ 4 ಗಂಟೆ ಆಗ್ತಾ ಇದ್ದಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳ ವಿಭಾಗದ ಗೇಟ್ಗೆ ಬೀಗವನ್ನ ಹಾಕ್ತಾ ಇದ್ದಾರೆ. ಅಲ್ಲದೆ ಮಧ್ಯಾಹ್ನ ಊಟಕ್ಕೋದ ವೈದ್ಯರು ಹಾಗೆ ಸಿಬ್ಬಂದಿ ಮರಳಿ ಆಸ್ಪತ್ರೆಗೆ ಬರೋದೇ ಇಲ್ಲ. ಸಂಜೆ 4 ಗಂಟೆ ಬಳಿಕ ಆಸ್ಪತ್ರೆಗೆ ಬರೋ ರೋಗಿಗಳಿಗೆ ಒಳಗಡೆನೆ ಪ್ರವೇಶವೇ ಇಲ್ಲ. ದೂರದಿಂದ ಬರೋ ರೋಗಿಗಳು ಗೇಟ್ ಮುಂದೆ ಒಳ್ಳೆ ಖೈದಿಗಳ ರೀತಿ ಕೂರಬೇಕು. ಏಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ವಿರುದ್ಧ ಜನರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಖಾಲಿ ಯಾರೂ ಇಲ್ಲ ರೀ. ಎಲ್ಲ ರೂಮ್ಗಳು ಬೀಗ ಹಾಕ್ಯಾರ. ನಿಮ್ಗೆ ಯಾವ ಡಾಕ್ಟ್ರ್ ಬಾ ಅಂತ ಹೇಳಿದ್ರಿ? ಏನು ಶುಗರ್ ಟೆಸ್ಟ್ ಮಾಡೋದಕ್ಕೆ ನಾವು ರೂಮ್ ನಂಬರ್ 4 ಹೋಗಿದ್ವಿ. ಹಾಂ. ಎಲ್ಲರೂ ಊಟಕೊಂತಾರಪ್ಪ, ನೀವು 4 ಗಂಟೆಗೆ ಊಟ ಮಾಡ್ಕೊಂಡು 3:30 4 ಗಂಟೆಗೆ ಬನ್ನಿ. ಊಟಕ್ಕೆ ಹೋದವ್ರು ಒಳ್ಳೆ ಬಂದಿಲ್ಲ. ಈ ಅವ್ಯವಸ್ಥೆ ಬಗ್ಗೆ ಸುದ್ದಿ ಮಾಡೋಕೆ ಖುದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗಿಳಿದಿತ್ತು. ಆಸ್ಪತ್ರೆಗೆ ಎಂಟ್ರಿ ಕೊಟ್ಟಿತ್ತು. ರಿಪಬ್ಲಿಕ್ ಕನ್ನಡ ಟೀಮ್ ಸ್ಥಳದಲ್ಲೇ ಇದ್ರು ಡಿ ಗ್ರೂಪ್ ನೌಕರರ ಕಚೇರಿಗೆ ಬೀಗವನ್ನ ಜಡಿದಿದ್ದಾನೆ. ಪ್ರಶ್ನೆ ಮಾಡಿದ್ರೆ ನಾವು ಪ್ರತಿದಿನ ಇದೇ ಟೈಮ್ಗೆ ಬೇಗ ಹಾಕ್ತೀವಿ ಸರ್ ಅಂತ ಯಾವುದೇ ನಾಚಿಕೆ ಇಲ್ಲದೆ ಹೇಳ್ತಾನೆ. ಏನೇ ಹೇಳಿ, ಬಡ ರೋಗಿಗಳಿಗೆ ಸಂಜೀವಿನಿ ಆಗಬೇಕಿದ್ದಂತ ಏಮ್ಸ್ ಆಸ್ಪತ್ರೆ ನರಕವಾಗಿರೋದು ಮಾತ್ರ ವಿಪರ್ಯಾಸ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ಬಡ ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ಸರ್ಕಾರಿ ಆಸ್ಪತ್ರೆ. ಆದ್ರೆ ಸಂಜೆ ಆಗ್ತಿದ್ದಂತೆ ಆ ಸರ್ಕಾರಿ ಆಸ್ಪತ್ರೆಗೆ ಬೀಗ ಬೀಳತ್ತೆ. ರೋಗಿಗಳು ಖೈದಿಗಳ ಹಾಗೆ ಗೇಟ್ ಕಾಯುವ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಟ್ಯಾಕ್ಸು ನಮ್ದು, ಆಸ್ಪತ್ರೆಯೂ ನಮ್ದು, ಆದ್ರೆ ಒಳಗೆ ಹೋಗುವಂತಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲೇ ರೋಗಿಗಳಿಗೆ ಎಂಟ್ರಿನೇ ಇಲ್ಲ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಯಾದಗಿರಿಯ ಬಡ ಜನರ ಗೋಳು ಕೇಳೋರು ಯಾರೂ ಇಲ್ಲ. ಸಂಜೆ 4 ಗಂಟೆ ಆಗ್ತಿದ್ದಂತೆ ಆಸ್ಪತ್ರೆಗೆ ಬೀಳುತ್ತೆ ಬೀಗ. ಊಟಕ್ಕೆ ಹೋದ ವೈದ್ಯರು ವಾಪಸ್ ಬರೋದಿಲ್ಲ.
ಯಾದಗಿರಿಯ ಏಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಇದು. ಸಂಜೆ 4 ಗಂಟೆ ಆಗ್ತಾ ಇದ್ದಂತೆಯೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳ ವಿಭಾಗದ ಗೇಟ್ಗೆ ಬೀಗವನ್ನ ಹಾಕ್ತಾ ಇದ್ದಾರೆ. ಅಲ್ಲದೆ ಮಧ್ಯಾಹ್ನ ಊಟಕ್ಕೋದ ವೈದ್ಯರು ಹಾಗೆ ಸಿಬ್ಬಂದಿ ಮರಳಿ ಆಸ್ಪತ್ರೆಗೆ ಬರೋದೇ ಇಲ್ಲ. ಸಂಜೆ 4 ಗಂಟೆ ಬಳಿಕ ಆಸ್ಪತ್ರೆಗೆ ಬರೋ ರೋಗಿಗಳಿಗೆ ಒಳಗಡೆನೆ ಪ್ರವೇಶವೇ ಇಲ್ಲ. ದೂರದಿಂದ ಬರೋ ರೋಗಿಗಳು ಗೇಟ್ ಮುಂದೆ ಒಳ್ಳೆ ಖೈದಿಗಳ ರೀತಿ ಕೂರಬೇಕು. ಏಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಖಾಲಿ ಯಾರಿಲ್ಲ. ಯಾರೂ ಇಲ್ಲ ರೀ, ಎಲ್ಲ ರೂಮ್ಗಳು ಬೀಗ ಹಾಕ್ಯಾರ. ನಿಮ್ಗೆ ಯಾವ ಡಾಕ್ಟ್ರ್ ಬಾ ಅಂತ ಹೇಳಿದ್ರಿ? ಏನು ರೀ ಇಲ್ಲ ಶುಗರ್ ಟೆಸ್ಟ್ ಮಾಡೋದಕ್ಕೆ ನಾವು ರೂಮ್ ನಂಬರ್ 4 ಹೋಗಿದ್ವಿ. ಹಾಂ, ಎಲ್ಲರೂ ಊಟ್ಕೊಂತಾರಪ್ಪ, ನೀವು 4 ಗಂಟೆ ಊಟ ಮಾಡ್ಕೊಂಡು 3:30 4 ಗಂಟೆಗೆ ಬಂದ್ವಿ. ಊಟಕ್ಕೆ ಹೋದವ್ರು ಒಳ್ಳೆ ಬಂದಿಲ್ಲ. ಈ ಅವ್ಯವಸ್ಥೆ ಬಗ್ಗೆ ಸುದ್ದಿ ಮಾಡೋಕೆ ಖುದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗಿಳಿದಿತ್ತು. ಆಸ್ಪತ್ರೆಗೆ ಎಂಟ್ರಿ ಕೊಟ್ಟಿತ್ತು. ರಿಪಬ್ಲಿಕ್ ಕನ್ನಡ ಟೀಮ್ ಸ್ಥಳದಲ್ಲೇ ಇದ್ರು ಡಿ ಗ್ರೂಪ್ ನೌಕರರ ಕಚೇರಿಗೆ ಬೀಗವನ್ನ ಜಡಿದಿದ್ದಾನೆ. ಪ್ರಶ್ನೆ ಮಾಡಿದ್ರೆ ನಾವು ಪ್ರತಿದಿನ ಇದೇ ಟೈಮ್ಗೆ ಬೇಗ ಹಾಕ್ತೀವಿ ಸರ್ ಅಂತ ಯಾವುದೇ ನಾಚಿಕೆ ಇಲ್ಲದೆ ಹೇಳ್ತಾನೆ. ಏನೇ ಹೇಳಿ, ಬಡ ರೋಗಿಗಳಿಗೆ ಸಂಜೀವಿನಿ ಆಗ್ಬೇಕಿದ್ದಂತ ಏಮ್ಸ್ ಆಸ್ಪತ್ರೆ ನರಕವಾಗಿರೋದು ಮಾತ್ರ ವಿಪರ್ಯಾಸ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.